ಮೊದಲ ಟೆಸ್ಟ್ ಮ್ಯಾಚ್ನಲ್ಲಿ ಬಾಂಗ್ಲಾದೇಶವನ್ನ ಬಗ್ಗು ಬಡಿದಿರೋ ಟೀಂ ಇಂಡಿಯಾ ಸೆಕೆಂಡ್ ಮ್ಯಾಚ್ಗೆ ಭರ್ಜರಿ ಕಸರತ್ತನ್ನು ನಡೆಸ್ತಾ ಇದೆ. ಮೊದಲ ಪಂದ್ಯ ಆಡಿದ್ದ ಆಟಗಾರರೇ ಸೆಕೆಂಡ್ ಮ್ಯಾಚ್ಗೂ ಕೂಡ ಕಂಟಿನ್ಯೂ ಆಗಿದ್ದಾರೆ. ಆದರೆ ಕನ್ನಡಿಗರನ್ನ ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ KL ರಾಹುಲ್ಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಡ್ತಾರೋ ಇಲ್ಲ ಮತ್ತೊಮ್ಮೆ ಸೈಡ್ಲೈನ್ ಮಾಡ್ತಾರೋ ಅನ್ನೋದು. ಸಿಕ್ಕ ಅವಕಾಶಗಳನ್ನ ಕೈ ಚೆಲ್ಲಿ ಎಡುತ್ತಾ ಇರೋ ರಾಹುಲ್ ರ ಕ್ರಿಕೆಟ್ ಕರಿಯರ್ ಈಗ ಡೇಂಜರ್ ಝೋನ್ ನಲ್ಲಿದೆ. ಅದಕ್ಕೆ ತಕ್ಕನಾಗಿ ನಾಯಕ ರೋಹಿತ್ ಶರ್ಮಾ ಮತ್ತು ಕೋಚ್ ಗೌತಮ್ ಗಂಭೀರ್ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಇದೇ ಈಗ KLಗೆ ಹಿನ್ನಡೆ ಉಂಟು ಮಾಡ್ತಾ ಇದೆ. ಅಷ್ಟಕ್ಕೂ ಟೀಂ ಇಂಡಿಯಾದಲ್ಲಿ ರಾಹುಲ್ಗೆ ಅನ್ಯಾಯ ಆಗ್ತಾ ಇದೆಯಾ? ಪಂತ್ ಎಂಟ್ರಿಯಿಂದ KL ಕ್ರಿಕೆಟ್ ಕರಿಯರ್ ಮೇಲೆ ಪರಿಣಾಮ ಬೀರ್ತಾ ಇದೆಯಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚೆನ್ನೈನ ಚೆಪಾಕ್ ಮೈದಾನದಲ್ಲಿ ನಡೆದಿದ್ದ ಮೊದಲ ಟೆಸ್ಟ್ ಮ್ಯಾಚ್ನಲ್ಲಿ ಬಾಂಗ್ಲಾದೇಶ ತಂಡವನ್ನ 280 ರನ್ಗಳ ಬೃಹತ್ ಅಂತರದಿಂದ ಭಾರತ ಸೋಲಿಸಿದೆ. ಮೊದಲ ದಿನ ಮೊದಲ ಸೆಷನ್ನಲ್ಲಿ ಭಾರತಕ್ಕೆ ಆಘಾತ ಎದುರಾಗಿದ್ದು ಬಿಟ್ರೆ ಟೀಂ ಇಂಡಿಯಾ ಪ್ರತಿ ಹಂತದಲ್ಲೂ ಕೂಡ ಮೇಲ್ಗೈ ಸಾಧಿಸಿತ್ತು. ಬಟ್ ಮೊದಲ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಷ್ಟೇನು ಸದ್ದು ಮಾಡಲಿಲ್ಲ. ಹಾಗೆ KL ರಾಹುಲ್ ಕೂಡ ಶೈನ್ ಆಗಲಿಲ್ಲ. ರೋಹಿತ್ ಮತ್ತು ಕೊಹ್ಲಿ ಲೆಜೆಂಡರಿ ಕ್ರಿಕೆಟರ್ಸ್ ಆಗಿರೋದ್ರಿಂದ ಅವರು ಆಡಿದ್ರು ಆಡದೇ ಇದ್ರೂ ಕೂಡ ತಂಡದಲ್ಲಿ ಅವರ ಸ್ಥಾನವಂತೂ ಖಚಿತ. ಬಟ್ ಈಗ ಕಾಡ್ತಿರೋ ಪ್ರಶ್ನೆ ಅಂದ್ರೆ ಮುಂದಿನ ಪಂದ್ಯಗಳಿಗೆ KL ರನ್ನ ಪರಿಗಣನೆ ಮಾಡ್ತಾರಾ ಅನ್ನೋದು. ಎರಡನೇ ಇನ್ನಿಂಗ್ಸ್ ನಲ್ಲಿ ರಾಹುಲ್ಗೆ ಸಿಗಲಿಲ್ಲ ಬಿಗ್ ಸ್ಕೋರ್ ಚಾನ್ಸ್. ಚೆನ್ನೈ ಟೆಸ್ಟ್ ಮೊದಲ ಇನ್ನಿಂಗ್ಸ್ ನಲ್ಲಿ ಸಂಕಷ್ಟದ ಸಂದರ್ಭದಲ್ಲಿ ಬ್ಯಾಟಿಂಗ್ ಇಳಿದಿದ್ದ KL ರಾಹುಲ್ 52 ಎಸೆತಗಳಲ್ಲಿ 16 ರನ್ ಗಳಿಸಿ ಔಟ್ ಆಗಿದ್ರು. ಭಾರಿ ಇನ್ನಿಂಗ್ಸ್ ಅನ್ನ ಆಡೋ ಅವಕಾಶ ಸಿಕ್ಕಿದ್ರು ಕೂಡ ಬಳಸಿಕೊಳ್ಳದೆ ಕೈಜಾರಿದ್ರು. ಇದರೊಂದಿಗೆ ಎರಡನೇ ಇನ್ನಿಂಗ್ಸ್ ನಲ್ಲಾದ್ರೂ ಭರ್ಜರಿ ಬ್ಯಾಟಿಂಗ್ ನಿರೀಕ್ಷೆ ಮಾಡಲಾಗಿತ್ತು. 19 ಎಸೆತಗಳಲ್ಲಿ 4 ಬೌಂಡ್ರಿ ಸಿಡಿಸಿ 22 ರನ್ ಗಳಿಸಿ ಲಯಕ್ಕೆ ಬಂದಿದ್ರು. ಅಲ್ಲದೆ ಒಳ್ಳೆ ಇನ್ನಿಂಗ್ಸ್ ಕೂಡ ನಿರೀಕ್ಷೆ ಮೂಡಿಸಿದ್ರು. ಬಟ್ ಅಷ್ಟರಲ್ಲೇ ನಾಯಕ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡಿಕೊಂಡ್ರು. ಹಾಗೇನಾದ್ರೂ ಈ ಪಂದ್ಯದಲ್ಲಿ KL ರಾಹುಲ್ ಕನಿಷ್ಠ ಹಾಫ್ ಸೆಂಚುರಿ ಸಿಡಿಸಿದ್ರು ಕೂಡ ಬಿಗ್ ಬೂಸ್ಟ್ ಸಿಗ್ತಾ ಇತ್ತು ಅವರಿಗೆ. ಆದ್ರೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ್ರು. ಸುದೀರ್ಘ ಟೆಸ್ಟ್ ಸೀಸನ್ ಇರೋದ್ರಿಂದ ರಾಹುಲ್ಗೆ ಮಿಡಲ್ ಆರ್ಡರ್ ಬ್ಯಾಟರ್ ಫಾರ್ಮ್ಗೆ ಮರಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಆ ಚಾನ್ಸ್ ಕೂಡ ಮಿಸ್ ಆಗಿ ಹೋಯ್ತು. ಟೀಂ ಇಂಡಿಯಾಗೆ ಮಿಡಲ್ ಆರ್ಡರ್ ನಲ್ಲಿ ಮೇನ್ ಪಿಲ್ಲರ್. ಸದ್ಯ ಕ್ರಿಕೆಟ್ ದುನಿಯಾದ ಕ್ಲಾಸ್ ಬ್ಯಾಟರ್ಗಳಲ್ಲಿ ಕನ್ನಡಿಗ KL ರಾಹುಲ್ ಪ್ರಮುಖರು. ಅದರಲ್ಲೂ ಒನ್ ಡೇ ಫಾರ್ಮೆಟ್ ನಲ್ಲಿ ಟೀಂ ಇಂಡಿಯಾದ ಕೀ ಪ್ಲೇಯರ್. ಕಳೆದ 3 ವರ್ಷಗಳಿಂದಲೂ ತಂಡದ ಮಿಡಲ್ ಆರ್ಡರ್ ಬ್ಯಾಟಿಂಗ್ ನ ಮೇನ್ ಪಿಲ್ಲರ್ ಆಗಿದ್ದಾರೆ. ಕಳೆದ ವರ್ಷ ನಡೆದ ಏಕದಿನ ಟೂರ್ನಿಯೇ ಅದಕ್ಕೆ ಸಾಕ್ಷಿ. ಟೂರ್ನಿಯಲ್ಲಿ ಅಬ್ಬರಿಸಿದ ರಾಹುಲ್ 11 ಪಂದ್ಯಗಳಿಂದ 75.33ರ ಸರಾಸರಿಯಲ್ಲಿ 452 ರನ್ಗಳನ್ನ ಕಲೆ ಹಾಕಿದರು. ಏಕದಿನ ಮಾತ್ರವಲ್ಲದೆ ಟೆಸ್ಟ್ ಕ್ರಿಕೆಟ್ ಅಲ್ಲೂ ಕೂಡ ರಾಹುಲ್ ಹಲವು ಅದ್ಭುತ ಇನ್ನಿಂಗ್ಸ್ ಗಳನ್ನಾಡಿದ್ದಾರೆ. 2021ರಲ್ಲಿ ಲಾರ್ಡ್ಸ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಅದ್ಭುತ ಶತಕ ಬಾರಿಸಿದ್ರು. ಆ ಮೂಲಕ ತಂಡದ ಗೆಲುವಿಗೆ ಕಾರಣ ಆಗಿದ್ರು. ಇನ್ನು ಕಳೆದ ವರ್ಷ ದಕ್ಷಿಣ ಆಫ್ರಿಕಾ ವಿರುದ್ಧ ಶತಕ ಬಾರಿಸಿ ಮಿಂಚಿದ್ರು. ಇವೆರಡು ಇನ್ನಿಂಗ್ಸ್ಗಳೇ ಸಾಕು ರಾಹುಲ್ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಅಂತ ಹೇಳೋದಕ್ಕೆ. ಇಷ್ಟೆಲ್ಲ ಇದ್ರೂ ರಾಹುಲ್ಗೆ ಮಾತ್ರ ತಂಡದಲ್ಲಿ ಪದೇ ಪದೇ ಅನ್ಯಾಯ ಮಾಡಲಾಗ್ತಾ ಇದೆ. ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ ಅಲ್ಲೂ ಕೂಡ ರಾಹುಲ್ಗೆ ಅನ್ಯಾಯವಾಗಿದೆ. ಹೇಗೆ ಅನ್ನೋದನ್ನ ಹೇಳ್ತೇನೆ ನೋಡಿ. ಒನ್ ಡೌನ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ಗೆ ಕಳಿಸಿದ್ದೇಕೆ? ಟೆಸ್ಟ್ ಕ್ರಿಕೆಟ್ ನಲ್ಲಿ ತಾಳ್ಮೆಯ ಆಟವಾಡುವ KL ರಾಹುಲ್ ಈವರೆಗೂ 8 ಶತಕಗಳನ್ನು ಬಾರಿಸಿದ್ದಾರೆ. ಇದರಲ್ಲಿ 7 ಶತಕಗಳು ವಿದೇಶದಲ್ಲೇ ಸಿಡಿಸಿದ್ದಾರೆ. ಅದರಲ್ಲೂ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ 2 ಶತಕ ಅಂದ್ರೆ ಸಾಮಾನ್ಯ ಸಾಧನೆಯೇನೂ ಅಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ರಾಹುಲ್ ಟ್ಯಾಲೆಂಟ್ ಮತ್ತು ಸಾಮರ್ಥ್ಯಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ ಮೊದಲ ಇನ್ನಿಂಗ್ಸ್ ನಲ್ಲಿ ರೋಹಿತ್ ಪಡೆ 34 ರನ್ಗೆ 3 ವಿಕೆಟ್ ಅನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಸೊ ಇಂಥ ಟೈಮಲ್ಲಿ ರಾಹುಲ್ ಕ್ರೀಸ್ಗೆ ಬರ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಯಾಕಂದ್ರೆ ಪಂತ್ಗೆ ಕಂಪೇರ್ ಮಾಡಿದ್ರೆ ರಾಹುಲ್ ಟಾಪ್ ಕ್ವಾಲಿಟಿ ಪ್ಲೇಯರ್, ಅನುಭವದಲ್ಲೂ ಕೂಡ ಸೀನಿಯರ್. ಹೀಗಿದ್ರು ಕೂಡ ರಾಹುಲ್ ಬದಲಿಗೆ ಪಂತ್ ಅವರನ್ನ ಕಣಕ್ಕಿಳಿಸಿದ್ರು. 39 ರನ್ ಗಳಿಸಿದ ಡೆಲ್ಲಿ ಡ್ಯಾಶರ್ ಪಂತ್ ಔಟ್ ಆಗಿದ್ರು. ರಾಹುಲ್ 6ನೇ ಕ್ರಮಾಂಕದಲ್ಲಿ ಆಡಿ 16 ರನ್ ಗಳಿಸಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇನ್ನು ಎರಡನೇ ಇನ್ನಿಂಗ್ಸ್ ನಲ್ಲೂ ಕೂಡ ಅದೇ ಕತೆ. ರಾಹುಲ್ಗಿಂತ ಮೊದಲೇ ರಿಷಬ್ ಪಂತ್ರನ್ನ ಕಳಿಸಲಾಯಿತು. ಭರ್ಜರಿ ಶತಕ ಸಿಡಿಸಿ ಪಂತ್ ಮಿಂಚಿದ್ರು ಕೂಡ. ಪಂತ್ ಒಬ್ಬ ಅದ್ಭುತ ಆಟಗಾರ ಅನ್ನೋದ್ರಲ್ಲಿ 2 ಮಾತಿಲ್ಲ. ಸೊ ಇಲ್ಲಿ ನಾವು ಪಂತ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಆದ್ರೆ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಿ ಕೋಚ್ ಗೌತಮ್ ಗಂಭೀರ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ತೆಗೆದುಕೊಂಡ ನಿರ್ಧಾರ ಚರ್ಚೆಗೆ ಕಾರಣ ಆಗಿದೆ. ಹಾಗಾದ್ರೆ ರಾಹುಲ್ ಮೇಲೆ ಇವರಿಗೆ ನಂಬಿಕೆ ಇರಲಿಲ್ವಾ? ಯಾಕಂದ್ರೆ ಸಾಮಾನ್ಯವಾಗಿ ಎಡಗೈ ಸ್ಪಿನ್ನರ್ಗಳಿದ್ದಾಗ ಮಾತ್ರ ಎಡಗೈ ಬ್ಯಾಟರ್ಗಳನ್ನ ಕಳಿಸಲಾಗುತ್ತೆ. ಪಂತ್ರನ್ನ ಕಳಿಸಿದಾಗ ಎಡಗೈ ಸ್ಪಿನ್ನರ್ಗಳು ಇರಲಿಲ್ಲ. ಇಷ್ಟಾದ್ರೂ ರಾಹುಲ್ ಬದಲು ಪಂತ್ರನ್ನ ಅಪ್ ದಿ ಆರ್ಡರ್ ಕಳಿಸಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡಿದೆ. ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಪ್ರಯೋಗ ಮಾಡಿದ್ದ BCCI. ರಾಹುಲ್ಗೆ ಈ ರೀತಿಯ ಅನ್ಯಾಯ ಆಗಿದ್ದು ಇದೇ ಮೊದಲೇನೂ ಅಲ್ಲ. ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಕೂಡ ರಾಹುಲ್ ರನ್ನ ಸೈಡ್ಲೈನ್ ಮಾಡಲಾಗಿತ್ತು. 6-7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಕಳಿಸಲಾಗಿತ್ತು. ಸೆಕೆಂಡ್ ಮ್ಯಾಚ್ ನಲ್ಲಿ ಡಕ್ಔಟ್ ಆಗಿದ್ದಕ್ಕೆ ಸರಣಿಯ 3ನೇ ಪಂದ್ಯದಿಂದ ಪ್ಲೇಯಿಂಗ್ 11 ನಿಂದಲೇ ಹೊರಗಿಡಲಾಗಿತ್ತು. ಹಾಗೆ ನೋಡಿದ್ರೆ ರಾಹುಲ್ ಒಬ್ಬರೇ ತಂಡದ ಸೋಲಿಗೆ ಕಾರಣ ಆಗಿರಲಿಲ್ಲ. ಹೀಗಿದ್ರೂ ರಾಹುಲ್ ರನ್ನ ಮಾತ್ರ ಡ್ರಾಪ್ ಮಾಡಲಾಗಿತ್ತು.
ಸದ್ಯ ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಮಧ್ಯಮ ಕ್ರಮಾಂಕ ಆಲ್ರೌಂಡರ್ಸ್ ಹಾಗೆ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಉಳಿದಂತೆ ಟಾಪ್ ಆರ್ಡರ್ನಲ್ಲಿ ನಾಯಕ ರೋಹಿತ್, ವಿರಾಟ್ ಕೊಹ್ಲಿ ಹಾಗೆ ಕನ್ನಡಿಗ ಕೆಎಲ್ ರಾಹುಲ್ ರನ್ ಗಳಿಸೋಕೆ ವಿಫಲರಾಗಿದ್ದರು. ಹೀಗಾಗಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಒಬ್ಬರ ತಲೆದಂಡ ಆಗೋ ಸಾಧ್ಯತೆ ಹೆಚ್ಚಿದೆ. ರಾಹುಲ್ ಕೂಡ ತೀರಾ ರಕ್ಷಣಾತ್ಮಕ ಆಟಕ್ಕೆ ಒತ್ತು ನೀಡ್ತಾ ಇದ್ದು ಈಸಿಯಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಕೆಲ ಕ್ರಿಕೆಟ್ ಫ್ಯಾನ್ಸ್ ಕೂಡ ರಾಹುಲ್ ರನ್ನ ತಂಡದಿಂದ ಕೈ ಬಿಡುವಂತೆ ಒತ್ತಾಯಿಸುತ್ತಿದ್ದಾರೆ. ಇದು ಹೀಗೆ ಕಂಟಿನ್ಯೂ ಆದ್ರೆ ಕೆಎಲ್ ರಾಹುಲ್ ರ ಕ್ರಿಕೆಟ್ ಕರಿಯರ್ಗೆ ದೊಡ್ಡ ಪೆಟ್ಟು ಬೀಳೋದಂತೂ ಗ್ಯಾರಂಟಿ. ಸೊ ನಿಮ್ಮ ಪ್ರಕಾರ ಕೆಎಲ್ ರಾಹುಲ್ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಬೇಕಾ ಅಥವಾ ರಾಹುಲ್ ರೇ ಉತ್ತಮ ಪ್ರದರ್ಶನ ನೀಡಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.